ಸಾಧ್ಯವಾದಷ್ಟು ಈ ಸಂಘಟನೆಯನ್ನು ತಳ್ಕೊಂಡು ಹೋಗೋಣ ಅನ್ನುವಂತ ಒಂದು ನಿಟ್ಟಿಗೆ ಅವರು ಬಂದು ನಿಂತಿದ್ದಾರೆ ಸರ್. ನಿಮಗೆ ಇಮಿಡಿಯೇಟ್ ಚುನಾವಣೆ ನಡೆಸಿ. ಹೌದು ಸರ್, ಸದಸ್ಯರು ರಿಸೈನ್ ಮಾಡಿ ಚುನಾವಣೆ ನಡೆಸಿ, ಆಮೇಲೆ ಬರೋ ಕಮಿಟಿ ಯಾವ ರೀತಿ ತನಿಖೆ ಮಾಡುತ್ತೋ ಅದು ಮಾಡಿ. ಎಸ್ ಸರ್, ಎಸ್ ಸರ್, ಹೌದು ಸರ್, ಹೋಗ್ತಾ ಇದ್ದೀವಿ. ನಿಯಮ ಬಾಹ್ಯ ಯಾವುದು ಸರ್, ನಾವು ಹೇಳ್ತಾ ಇರೋದು ಇಷ್ಟೇ ಸರ್, ಮುಕ್ತವಾಗಿ ಉಪನ್ಯಾಸಕರಿಗೆ ಸದಸ್ಯತ್ವಕ್ಕೆ ಅವಕಾಶ ಕೊಡಿ. ಇಲಾಖೆಯ ನಿಯಮದ ಅಡಿಯಲ್ಲಿ ಪಾರದರ್ಶಕವಾಗಿ ಚುನಾವಣೆ ಮಾಡಿ. ಸೊ ನ್ಯಾಯಸಮ್ಮತ ಚುನಾವಣೆ ನಡೆಯಲಿ. ಈ ರಾಜ್ಯದ ಉಪನ್ಯಾಸಕರು ಯಾರನ್ನ ಅವರ ನಾಯಕರನ್ನ ಆಯ್ಕೆ ಮಾಡ್ಕೊಳ್ತಾರೋ ಅವರು ಇವರ ಎಲ್ಲ ಅವ್ಯವಹಾರಗಳನ್ನ ಕುರಿತು ಅವರು ತನಿಖೆಗೆ ಒಳಪಡಿಸಲಿ ಅನ್ನುವಂಥದ್ದೇ ನಮ್ಮ ಆಶಯ. ರಾಜೇಶ್ ಡಾಕ್ಟರ್ ರಾಜೇಶ್, ನಾವೆಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನದ ಜೊತೆಗೆ ಒಂದಷ್ಟು ಮೌಲ್ಯಗಳನ್ನು ಬೋಧಿಸ್ತಕ್ಕಂಥವ್ರು. ಅದು ಪ್ರಾಮಾಣಿಕತೆ ಬಗ್ಗೆ ಆಗಲಿ, ಸತ್ಯಸಂಧತೆ ಬಗ್ಗೆ ಆಗಲಿ, ನೈತಿಕತೆ ಬಗ್ಗೆ ಆಗಲಿ ಒಂದಷ್ಟು ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾರೆ. ಉಪನ್ಯಾಸಕರಿಗೆ ಒಂದಷ್ಟು ಮೂಲಭೂತವಾಗಿ ಮೌಲ್ಯಗಳಿರಬೇಕು. ಅದರಲ್ಲೂ ಉಪನ್ಯಾಸಕ ಸಂಘದ ಅಧ್ಯಕ್ಷ ಆದಂಥವ್ರಿಗೆ ಇನ್ನೂ ಹೆಚ್ಚಿನ ಮೌಲ್ಯಗಳು ಇರಬೇಕು, ಮೈಗೂಡಿಸ್ಕೊಂಡಿರ್ಬೇಕು ಅಂತೇಳಿ ನಾನು ಅದು ನಂಬ್ತೇನೆ. ಆದರೆ ನಮ್ಮ ಉಪನ್ಯಾಸಕ ಸಂಘದ ಅಧ್ಯಕ್ಷರಾದಂಥ ನಿಂಗೇಗೌಡರು ಈ ಥರದ ತಪ್ಪು ಮಾಹಿತಿಗಳನ್ನು ಸಂಘಕ್ಕೆ ನೀಡ್ತಾ ಉಪನ್ಯಾಸಕ ದಿಕ್ಕನ್ನು ತಪ್ಪಿಸ್ತಕ್ಕಂಥದ್ದು ಒಂದು ಅಕ್ರಮವಾದಂಥ ಕೆಲಸ. ಇದರ ಜೊತೆಗೆ ನಿಯೋಜನೆ ಮೇಲೆ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಥರದ ಅಕ್ರಮವೇ ಅಂತೇಳಿ ನಾನು ಭಾವಿಸ್ತೀನಿ. ಇವೆಲ್ಲದರ ಜೊತೆಗೆ ಅವರ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗಿದೆ ಅಂತ ಅಂದರೆ, ವಾಟ್ಸಾಪ್ ಗ್ರೂಪ್ಗಳಲ್ಲಿ ಲೆಕ್ಕಗಳನ್ನ ಸಮಸ್ಯೆಗಳಿಗೆ ಲೆಕ್ಕಗಳನ್ನು ಹಾಕ್ತಾರೆ, ಅದನ್ನ ಸಂಬಂಧಪಟ್ಟಂತ ಇಲಾಖೆಗಾಗಲಿ ಅಧಿಕಾರಿಗಳಿಗಾಗಲಿ ತಲುಪಿಸಿರೋದಿಲ್ಲ. ಅಂದ್ರೆ ಕೇವಲ ನಾಟಕವನ್ನ ಆಡ್ಕೊಂಡು ಕಾಲವನ್ನ ದುಡ್ಕೊಂಡು ಪ್ರಚಾರಕ್ಕಾಗಿ ಪತ್ರಿಕೆಗಳಿಗೆ ಅವುಗಳ ತಾವು ಲೆಕ್ಕ ಇರ್ತಕ್ಕಂಥದ್ದನ್ನ ಹಂಚ್ಕೊಳ್ಳೋದ್ರ ಮುಖೇನ ದಿನ ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಹೊರತು ಯಾವುದೇ ಪ್ರಾಮಾಣಿಕವಾದಂತ ಸಮಸ್ಯೆಗಳ ನಿವಾರಣೆಗೆ ಅವರು ಪ್ರಯತ್ನವನ್ನು ಪಡ್ತಾ ಇಲ್ಲ, ಹಿಂದೆನೂ ಕೂಡ ಪಟ್ಟಿಲ್ಲ. ಆ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಚುನಾವಣೆ ನಡೆದು ಒಂದು ಕ್ರಿಯಾಶೀಲವಾದಂಥ ತಂಡ ಆಯ್ಕೆಯಾಗಿ ನಮ್ಮ ಹಲವು ಸಮಸ್ಯೆಗಳಿದ್ದಾವೆ, ದಶಕಗಳಿಂದ ಹಲವು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಒಂದಷ್ಟು ಧ್ವನಿಯಾಗ್ತಕ್ಕಂಥ ಕೆಲಸವನ್ನ ಹೊಸ ಒಂದು ತಂಡ ಮಾಡಬಹುದು ಅಂತಕ್ಕಂಥ ಆಶಯದ ಹಿನ್ನೆಲೆ ಇದೆ. ಇವತ್ತು ನಾವು ಚುನಾವಣೆಗಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮೊದಲು ಅವರು ತ್ಯಾಗವನ್ನು ಮಾಡಿ ಚುನಾವಣೆಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮಗಳ ಮೂಲಕ ಆಗ್ರಹವನ್ನು ಮಾಡ್ತೇನೆ. ಧನ್ಯವಾದಗಳು.